ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಸೃಷ್ಟಿ ಪ್ರಕಾರವನ್ನು ಬ್ರಾಹ್ಮಣ ಮಹಿಮೆಯನ್ನು ತಿಳಿಸಿದುದು ಎಂಬ 351ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಅರ್ಜುನನು, ಕೃಷ್ಣ, ಅಗ್ನಿ ಸೋಮರು ಏಕಯೋನಿಗಳು ಎಂದೆಯಷ್ಟೇ, ಇದು ಹೇಗೆ ಎಂದು ಪ್ರಶ್ನೆ ಮಾಡಲು ಭಗವಂತನು ಹೇಳುತ್ತಾನೆ, ಪಾರ್ಥ, ಅವೆರಡು ನನ್ನ ತೇಜಸ್ಸಿನಿಂದಲೇ ಉತ್ಪನ್ನವಾದವು. ಅವೆರಡರ ಇತಿಹಾಸವನ್ನು ಹೇಳುವೆನು ಕೇಳು. ದೇವಮಾನದಲ್ಲಿ 4,000 ಯುಗಗಳು ಕಳೆದೊಡನೆ ಜಗತ್ತಿಗೆ ಪ್ರಳಯವು. ಆಗ ವ್ಯಕ್ತವೆಲ್ಲ ಅವ್ಯಕ್ತದಲ್ಲಿ ಲಯಿಸುವುದು. ಚರಾಚರ ಪ್ರಾಣಿಗಳೆಲ್ಲ ನಾಶ ಹೊಂದುವವು. ತೇಜಸ್ಸು, ಪೃಥಿವಿ, ವಾಯು ಇವೆಲ್ಲ ಹೋಗಿ ಅಂಧಕಾರವೊಂದೇ ವ್ಯಾಪಿಸುವುದು. ಜಗತ್ತೆಲ್ಲ ಏಕಾರ್ಣವವಾಗಿ ಆ ಜಲವು ಅದ್ವಿತೀಯವಾದ ಬ್ರಹ್ಮದಂತೆ ತಾನೊಂದೇ ವ್ಯಾಪಿಸಿರುವುದು. ಆಗ ಹಗಲು ರಾತ್ರಿಗಳಿಲ್ಲ, ಸದಸತ್ತುಗಳಿಲ್ಲ, ವ್ಯಕ್ತ ಅವ್ಯಕ್ತಗಳಿಲ್ಲ. ಈ ಸ್ಥಿತಿಯಲ್ಲಿರುವಾಗ ಶ್ರೀಮನ್ನಾರಾಯಣನ ಸರ್ವಜ್ಞತ್ವಾದಿ ಗುಣಗಳಿಗೆಲ್ಲ ಆಶ್ರಯವು, ಅಜರಾಮರವು, ಅತೀಂದ್ರಿಯವು, ಅಗ್ರಾಹ್ಯವು, ಸತ್ವವು, ಅಬಾಧಿತವು, ಅದ್ವಿತೀಯವು, ಪ್ರವೃತ್ತಿ ಇಲ್ಲದುದು, ವೈರವಿಲ್ಲದುದು, ಅಕ್ಷಯವು, ಅಮೂರ್ತಿಯು, ಸರ್ವವ್ಯಾಪಿಯು, ಸರ್ವಕರ್ತೃವು, ತಮಸ್ಸಿಗೂ ಮೇಲೆನಿಸಿದುದು ಆದ ಪರಬ್ರಹ್ಮದಿಂದ ಪುರುಷನು ಪ್ರಾದುರ್ಭವಿಸಿದನು. ಆತನ ಉತ್ಪತ್ತಿ ಕಾಲದಲ್ಲಿ ಲೋಕ ಸೃಷ್ಟಿಗೆ ಮೊದಲು ಹಗಲಿಲ್ಲ, ರಾತ್ರಿಯಿಲ್ಲ, ಸತ್ತೂ ಇಲ್ಲ, ಅಸತ್ತೂ ಇಲ್ಲ, ತಮಸ್ಸು ಮಾತ್ರವೇ ಇದ್ದಿತು. ಅದೇ ವಿಶ್ವಸ್ವರೂಪವಾಗಿ ವಿಶ್ವಸ್ವರೂಪಿಯಾದ ಶ್ರೀಮನ್ನಾರಾಯಣನ ರಾತ್ರಿ ಎನಿಸಿದ್ದಿತು. ಅದಕ್ಕೆ ಶ್ರುತಿ ವಾಕ್ಯಗಳ ಪ್ರಮಾಣ ಉಂಟು. ತಮಶಬ್ದದ ಅರ್ಥವು ಹೀಗೆಯೇ ನಿರೂಪಿಸಲ್ಪಟ್ಟಿದೆ. ಆ ಪುರುಷನಿಂದ ಬ್ರಹ್ಮನು ಹುಟ್ಟಿದನು. ಆ ಬ್ರಹ್ಮನು ಪ್ರಜೆಗಳನ್ನು ಸೃಷ್ಟಿಸುವುದಕ್ಕಾಗಿ ಮೊದಲು ತನ್ನ ಕಣ್ಣುಗಳಿಂದ ಅಗ್ನಿಯನ್ನು, ಸೋಮನನ್ನು ಸೃಷ್ಟಿಸಿದನು. ಅದರಿಂದ ಭೂತ ಸರ್ಗವಾದ ಮೇಲೆ ಕ್ರಮವಾಗಿ ಬ್ರಾಹ್ಮಣರು, ಕ್ಷತ್ರಿಯರು ಉಂಟಾದರು. ಸೋಮನೆಂಬುವನು ಬ್ರಹ್ಮನೇ, ಆ ಬ್ರಹ್ಮನೇ ಬ್ರಾಹ್ಮಣರು. ಅಗ್ನಿ ಎಂಬುದು ಕ್ಷತ್ರ ಜಾತಿ. ಇವೆರಡರಲ್ಲಿ ಕ್ಷತ್ರಿಯ ಜಾತಿಗಿಂತಲೂ ಬ್ರಾಹ್ಮಣ್ಯವು ಪ್ರಬಲವೆನಿಸಿತು. ಬ್ರಾಹ್ಮಣ್ಯದ ಗುಣವು ಲೋಕ ಪ್ರತ್ಯಕ್ಷವಾದುದು. ಅವರೇ ಭೂತಗಳಲ್ಲಿ ಮೊದಲು ಹುಟ್ಟಿದವರು. ಇವರಿಗಿಂತ ಮೊದಲು ಹುಟ್ಟಿದುದೂ ಇಲ್ಲ, ಅವರಿಗಿಂತ ಮೇಲಾದುದೂ ಇಲ್ಲ. ಆದುದರಿಂದ ಬ್ರಾಹ್ಮಣ ಮುಖದಿಂದ ಅನ್ನವಿಡತಕ್ಕವನು ದೇವತೆಗಳ ತೃಪ್ತಿಗಾಗಿ ಅಗ್ನಿಯಲ್ಲಿ ಹೋಮ ಮಾಡಿದವನೇ ಆಗುವನು. ಹೀಗೆ ಬ್ರಹ್ಮನು ಭೂತ ಸೃಷ್ಟಿಯನ್ನು ಮಾಡಿ ಅವರವರನ್ನು ಆಯಾ ಸ್ಥಾನಗಳಲ್ಲಿರಿಸಿ ಬ್ರಾಹ್ಮಣ್ಯವನ್ನು 3 ಲೋಕಕ್ಕೂ ಧಾರಕವನ್ನಾಗಿ ಮಾಡಿದನು. ಇದೇ ವಿಷಯದಲ್ಲಿ ಮಂತ್ರ ವಾಕ್ಯಗಳ ಮತ್ತು ವೇದಗಳ ಪ್ರಮಾಣವೂ ಉಂಟು. ಅಗ್ನಿ, ನೀನೇ ಯಜ್ಞಗಳಲ್ಲಿ ಹೋತೃ, ಅಂದರೆ ಬ್ರಾಹ್ಮಣನು. ನೀನು ದೇವತೆಗಳಿಗೂ ಮನುಷ್ಯರಿಗೂ ಜಗತ್ತಿಗೂ ಹಿತಕರನು ಎಂಬುದು ಆ ವೇದಗಳ ಮತ್ತು ಮಂತ್ರಗಳ ಅರ್ಥವು. ಆದುದರಿಂದ ಅಗ್ನಿಯಲ್ಲವೇ ಯಜ್ಞಗಳಿಗೆ ಹೋತ್ರವೆಂದು, ಕರ್ತನೆಂದು ಬ್ರಾಹ್ಮಣ ಸಾಮ್ಯದಿಂದ ಸ್ತುತಿಸಲ್ಪಟ್ಟಿದೆ. ಅಲ್ಲದೆ ಅಗ್ನಿಯೇ ಯಜ್ಞದಲ್ಲಿ ಬ್ರಹ್ಮವೆಂದು ಸ್ತುತಿಸಲ್ಪಟ್ಟಿದೆ. ದೇವತೆಗಳ, ಮನುಷ್ಯರ ಮತ್ತು ಋಷಿಗಳ ಪೂಜೆಯು ಅಗ್ನಿಯಲ್ಲಿ ಮಂತ್ರಪೂರ್ವಕವಾದ ಹೋಮಗಳಿಂದಲೇ ಸಿದ್ಧಿಸುವುದು. ಇದರಿಂದಲೇ ವೇದಗಳು ಅಗ್ನಿ, ಯಜ್ಞಗಳಲ್ಲಿ ನೀನೇ ಹೋತ್ರವಾಗಿ ನಿಯೋಗಿಸಲ್ಪಡುವೆ. ಮನುಷ್ಯರ ಹೋತ್ರಾಧಿಕಾರಗಳಲ್ಲಿ ನೀನೇ ಮಂತ್ರಗಳಾಗುವೆ ಎಂದು ಘೋಷಿಸುವವು. ಯಾಗ ಮಾಡಿಸುವುದು ಬ್ರಾಹ್ಮಣನಿಗೆ ಹೊರತು ಇತರ ದ್ವಿಜರಿಗೆ, ಎಂದರೆ ಕ್ಷತ್ರಿಯ ಮತ್ತು ವೈಶ್ಯರಿಗೆ ಸಲ್ಲದು. ಆದುದರಿಂದ ಬ್ರಾಹ್ಮಣರೇ ಅಗ್ನಿರೂಪವಾಗಿ ಯಜ್ಞಗಳನ್ನು ನಿರ್ವಹಿಸುವರು. ಆ ಯಜ್ಞಗಳಿಂದ ದೇವತೆಗಳು ತೃಪ್ತರಾಗುವರು. ಅದರಿಂದ ತೃಪ್ತರಾದ ದೇವತೆಗಳು ಭೂಮಿಗೆ ಮಳೆ ಬೆಳೆಯನ್ನು ಕೊಟ್ಟು ಫಲವತ್ತಾಗಿ ಮಾಡಿ ಪ್ರಾಣಿಗಳನ್ನು ಬದುಕಿಸುವರು. ಶತಪಥದಲ್ಲಿಯೂ ಶುಕ್ಲ ಯಜುರ್ವೇದದಲ್ಲಿಯೂ ಬ್ರಾಹ್ಮಣ ಮುಖದಲ್ಲಿ ಅನ್ನವನ್ನು ಕೊಡತಕ್ಕವನು ಅಗ್ನಿಯಲ್ಲಿ ಹೋಮ ಮಾಡಿದವನೇ ಆಗುವನು ಎಂದು ಹೇಳಲ್ಪಟ್ಟಿದೆ. ಹೀಗೆ ಬ್ರಾಹ್ಮಣರು ಅಗ್ನಿಭೂತರೆನಿಸುವರು. ವಿದ್ವಾಂಸರು ಅಗ್ನಿಯನ್ನು ಪೂಜಿಸುವರು. ಅಗ್ನಿಯೇ ವಿಷ್ಣು. ಆ ಅಗ್ನಿಯೇ ಎಲ್ಲ ಪ್ರಾಣಿಗಳಲ್ಲಿ ಇದ್ದುಕೊಂಡು ಅವುಗಳ ಪ್ರಾಣಗಳಿಗೆ ಧಾರಕವಾಗಿರುವನು. ಇದೇ ವಿಷಯವಾಗಿ ಸನತ್ಕುಮಾರನು ನುಡಿದ ಗಾಥೆಗಳುಂಟು. ಏನೆಂದರೆ, ಬ್ರಹ್ಮನು ಜಗತ್ತನ್ನು ಸೃಷ್ಟಿಸುವಾಗ ಮೊದಲು ಬ್ರಾಹ್ಮಣರನ್ನು ಸೃಷ್ಟಿಸುವನು. ಬ್ರಾಹ್ಮಣರು ವೇದಾಧ್ಯಯನದಿಂದ ಅಮರರೆನಿಸಿ ಬ್ರಹ್ಮಘೋಷದಿಂದ ದೇವಲೋಕವನ್ನು ಸೇರುವರು. ಬ್ರಾಹ್ಮಣರ ಬುದ್ಧಿ, ವಾಕ್ಕು, ಕ್ರಿಯೆ, ಶ್ರದ್ಧೆ, ತಪಸ್ಸು ಇವೆಲ್ಲವೂ ಸತ್ಯಗಳು. ಹಾಲು, ಬೆಣ್ಣೆ ಮುಂತಾದ ಗವ್ಯಗಳಿಗೆ ಉರೆಗಳು ಅಥವಾ ಉಗ್ಗಗಳು ಹೇಗೋ ಹಾಗೆ
ಮೇಲೆ ಹೇಳಿದ ಬ್ರಾಹ್ಮಣರ ಕ್ರಿಯೆಗಳೆಲ್ಲ ಭೂಮ್ಯಾಕಾಶಗಳನ್ನು ಧರಿಸಿರುವವು. ಸತ್ಯಕ್ಕಿಂತಲೂ ಮೇಲಾದ ಧರ್ಮವಿಲ್ಲ, ತಾಯಿಗಿಂತಲೂ ಮೇಲಾದ ಗುರುವಿಲ್ಲ. ಇಹಪರಗಳಲ್ಲಿ ಶ್ರೇಯಸ್ಸನ್ನು ಕೂಡಿಸಲು ಬ್ರಾಹ್ಮಣರಿಗಿಂತಲೂ ಮೇಲಾದವರಿಲ್ಲ. ಯಾವ ರಾಷ್ಟ್ರಗಳಲ್ಲಿ ಬ್ರಾಹ್ಮಣರು ಜೀವನಕ್ಕಿಲ್ಲದೆ ಕಷ್ಟಪಡುವರೋ ಅಲ್ಲಿನ ಜನರೆಲ್ಲ ಕಷ್ಟಕ್ಕೀಡಾಗುವರು. ಸ್ವಧರ್ಮ ನಿರತರಾದ ಬ್ರಾಹ್ಮಣರು ಜೀವನಕ್ಕಿಲ್ಲದೆ ಕಷ್ಟಪಡುವ ಕಡೆಗಳಲ್ಲಿ ಇತರ ಜನರ ಕಾರ್ಯಗಳೇನು ನಡೆಯಲಾರವು. ಅಲ್ಲಿ ಕೃಷಿಕರ ಎತ್ತುಗಳು ಉಳಲಾರವು, ಭಾರವನ್ನು ಹೊರಲಾರವು, ಬಂಡಿಗಳನ್ನು ಎಳೆಯಲಾರವು, ಹಸುಗಳು ಹಾಲನ್ನು ಕರೆಯಲೊಲ್ಲವು. ಜನರು ಧನವನ್ನೆಲ್ಲ ಕಳೆದುಕೊಂಡು ಕೊನೆಗೆ ಕಳ್ಳತನದಲ್ಲಿ ಬೀಳುವರು. ವೇದಗಳಲ್ಲಿಯೂ ಪುರಾಣೇತಿಹಾಸಗಳಲ್ಲಿಯೂ ಪ್ರಾಮಾಣಿಕಗಳಾದ ಶಾಸ ನಿಬಂಧನೆಗಳಲ್ಲಿಯೂ ಬ್ರಾಹ್ಮಣರು ಶ್ರೀಮನ್ನಾರಾಯಣನ ಮುಖದಿಂದ ಹೊರಟವರೆಂದು, ಸರ್ವ ದೇವಾತ್ಮಕರೆಂದು, ಸರ್ವಕರ್ತರೆಂದು, ಸರ್ವ ಸಮರೆಂದು ಹೇಳಲ್ಪಟ್ಟಿದೆ. ವರಪ್ರದನಾದ ದೇವದೇವನು ವಾಕ್ಸಂಯಮ ಅಂದರೆ ಮೌನದಿಂದ ಇರುವಾಗ ಮೊದಲು ಹುಟ್ಟಿದವರು ಬ್ರಾಹ್ಮಣರು. ಆಚೆಗೆ ಇತರ ವರ್ಣಗಳು ಹುಟ್ಟಿದವು. ನಾನೇ ಬ್ರಹ್ಮನಾಗಿ ಆ, ವೇದ ಸ್ವರೂಪರಾದ ಬ್ರಾಹ್ಮಣರನ್ನು ಮೊದಲು ಸೃಷ್ಟಿಸಿದನು. ಅದರಿಂದ ಅವರು ದೇವತೆಗಳಿಗಿಂತಲೂ ಅತಿಶಯಿಸುವರು. ಹೀಗೆ ದೇವತೆಗಳು, ದೈತ್ಯರು, ಮಹರ್ಷಿಗಳು ಮೊದಲಾದ ಭೂತ ವಿಶೇಷಗಳನ್ನೆಲ್ಲ ನಾನು ಸೃಷ್ಟಿಸಿ ಅವರವರನ್ನು ತಕ್ಕ ಅಧಿಕಾರಗಳಲ್ಲಿ ನೆಲೆಗೊಳಿಸಿ ಅವರು ತಪ್ಪಿ ನಡೆದಾಗ ಅವರನ್ನು ಬ್ರಾಹ್ಮಣರ ಮುಖದಿಂದಲೇ ನಿಗ್ರಹಿಸುತ್ತಿರುವೆನು. ಆ ಬ್ರಾಹ್ಮಣರ ಪ್ರಭಾವಗಳಿಗೆ ಕೆಲವು ನಿದರ್ಶನಗಳನ್ನು ಕೊಡುವೆನು ಕೇಳು. ಇಂದ್ರನು ಅಹಲ್ಯೆಯನ್ನು ಕಾಮಿಸಿದುದರಿಂದ ಅವಳ ಪತಿಯಾದ ಗೌತಮನ ಶಾಪಕ್ಕೆ ಗುರಿಯಾಗಿ ಹರಿಶ್ಮಶ್ರು ಎಂದರೆ ಹಸುರು ಮೀಸೆಯುಳ್ಳವನಾದನು. ಅಲ್ಲದೆ ಅವನಿಗೆ ಅದೇ ಗೌತಮ ಶಾಪದಿಂದ ವೃಷಣಗಳು ಹೋಗಿ ಆಡಿನ ವೃಷಣಗಳು ತಗುಲಿಸಬೇಕಾಗಿ ಬಂದುದರಿಂದ ಮೇಷ ವೃಷಣ ನೆನೆಸಿದನು. ಒಂದು ಯಾಗದಲ್ಲಿ ಚವನನು ಅಶ್ವಿನಿ ದೇವತೆಗಳಿಗೆ ಭಾಗವನ್ನು ಕಲ್ಪಿಸಿದ್ದರಿಂದ ಇಂದ್ರನು ಕೋಪಗೊಂಡು ಆ ಚವನನ ಮೇಲೆ ವಜ್ರಾಯುಧವನ್ನೆತ್ತಲು ಆ ಋಷಿಯು ಇಂದ್ರನ ತೋಳನ್ನೇ ಸ್ತಂಭಿಸಿಬಿಟ್ಟನು. ರುದ್ರನು ತನ್ನ ಯಾಗವನ್ನು ಕೆಡಿಸಿದನೆಂದು ಕೋಪಗೊಂಡ ದಕ್ಷನು ಉಗ್ರ ತಪಸ್ಸನ್ನು ಹಿಡಿದು ಆ ತಪಶ್ಶಕ್ತಿಯಿಂದ ಆ ರುದ್ರನ ಹಣೆಯಲ್ಲಿ ಮೂರನೆಯ ಕಣ್ಣು ಮೊಳೆಯುವಂತೆ ಮಾಡಿದನು. ರುದ್ರನು ತ್ರಿಪುರ ವಧಕ್ಕೆ ಹೊರಟಾಗ ಶುಕ್ರನು ಕೋಪಗೊಂಡು ತನ್ನ ಶಿರಸ್ಸಿನಿಂದ ಒಂದು ಜಡೆಯ ತಿರಿಯನ್ನು ಕಿತ್ತು ರುದ್ರನ ಮೇಲೆ ಬೀಸಿದೊಡನೆ ಆ ಕೂದಲಿನಿಂದ ಅನೇಕ ಸರ್ಪಗಳು ಹೊರಟು ರುದ್ರನ ಕಂಠಕ್ಕೆ ಸುತ್ತಿಕೊಂಡವು. ಅದರಿಂದ ಅವನ ಕಂಠವು ನೀಲವಾಯಿತು ಎನ್ನುವರು. ಪೂರ್ವ ಮನ್ವಂತರದಲ್ಲಿ ಒಮ್ಮೆ ನಾರಾಯಣನು ರುದ್ರನ ಕಂಠವನ್ನು ಬಲವಾಗಿ ಒತ್ತಿ ಹಿಡಿದುದರಿಂದ ಅವನ ಕೊರಲು ನೀಲಗಟ್ಟಿ ಅವನು ನೀಲಕಂಠನಾದನೆಂದು ಹೇಳುವರು. ಅಮೃತವು ಹುಟ್ಟಿದ ಕಾಲದಲ್ಲಿ ರುದ್ರನು ವಾಯುವಿನಿಂದ ತರಲ್ಪಟ್ಟ ವಿಷವನ್ನು ಭಕ್ಷಿಸಿ ನೀಲಕಂಠನಾದನೆಂದು, ಆ ವಿಷದ ತಾಪವನ್ನು ತಗ್ಗಿಸುವುದಕ್ಕಾಗಿಯೇ ಬ್ರಹ್ಮನು ಅವನ ತಲೆಯಲ್ಲಿ ಚಂದ್ರಕಲೆಯನ್ನು ಇಟ್ಟನೆಂದು ಹೇಳುವರು. ಒಮ್ಮೆ ಬೃಹಸ್ಪತಿಯು ಸ್ನಾನಕ್ಕಾಗಿ ಹೋದ ಜಲಾಶಯದಲ್ಲಿ ಜಲವು ತಿಳಿವಾಗಿರಲಿಲ್ಲ. ಅವನು ಕೈಯಿಂದೆತ್ತಿದ ನೀರು ಬಹಳವಾಗಿ ಕಲಗೆದ್ದುದನ್ನು ನೋಡಿ ಬೃಹಸ್ಪತಿಯು ಕೋಪಗೊಂಡು, ನಾನು ಉಪಯೋಗಿಸತಕ್ಕ ಈ ನೀರು ತಿಳಿವಿಲ್ಲದೆ ಕಲಗಿದ್ದುದರಿಂದ ಇದು ಮೊದಲು ಮೀನು, ಮಕರ, ಆಮೆ, ಕಪ್ಪೆ ಮುಂತಾದವು ಸೇರಿ ಯಾವಾಗಲೂ ಈ ನೀರು ಕಲಗಿದಂತಿರಲಿ ಎಂದು ಶಪಿಸಿದನಂತೆ. ಅದು ಮೊದಲು ನೀರಿನಲ್ಲಿ ಜಲಜಂತುಗಳು ತುಂಬಿ ಹೋದವು. ತ್ವಷ್ಟೃವಿನ ಮಗನಾದ ವಿಶ್ವರೂಪನು ದೇವತೆಗಳಿಗೆ ಪುರೋಹಿತನಾದನು, ದೈತ್ಯರಿಗೆ ಅವನು ಸೋದರಳಿಯನು. ಹಾಗಿರುವಾಗಲೂ ಅಸುರರಿಗೆ ಮರೆಯಾಗಿಯೂ ದೇವತೆಗಳಿಗೆ ಪ್ರತ್ಯಕ್ಷವಾಗಿಯೂ ಹವಿರ್ಭಾಗಗಳನ್ನು ಕೊಟ್ಟನು. ಆಗ ಅಸುರರು ಹಿರಣ್ಯಕಶಿಪುವನ್ನು ಮುಂದಿಟ್ಟುಕೊಂಡು ತಮಗೆ ಸಹೋದರಿಯಾದ ವಿಶ್ವರೂಪನ ತಾಯಿಯ ಬಳಿಗೆ ಬಂದು, ತಂಗಿ, 3 ತಲೆಯುಳ್ಳ ಮತ್ತು ದೇವಪುರೋಹಿತನಾದ ವಿಶ್ವರೂಪನೆಂಬ ನಿನ್ನ ಮಗನು ದೇವತೆಗಳಿಗೆ ಪ್ರತ್ಯಕ್ಷವಾಗಿ ಭಾಗವನ್ನು ಕೊಡುವನು, ನಮಗೆ ಪರೋಕ್ಷವಾಗಿ ಕೊಡುವನು. ಇದರಿಂದ ದೇವತೆಗಳು ಪ್ರಬಲಿಸುತ್ತಿರುವರು, ನಾವು ಕ್ಷಯಿಸುವೆವು. ಆದುದರಿಂದ ನೀನು ಅದನ್ನು ತಪ್ಪಿಸಿ ನಿನ್ನ ಮಗನು ನಮ್ಮ ಪಕ್ಷಕ್ಕೆ ಸೇರುವಂತೆ ಮಾಡು ಎಂದನು. ಕೂಡಲೇ ಅವಳು ನಂದನ ವನದಲ್ಲಿದ್ದ ವಿಶ್ವರೂಪನನ್ನು ಕಂಡು, ಕುಮಾರ, ನೀನೇಕೆ ನಮ್ಮ ಪಕ್ಷವನ್ನು ವಿರೋಧಿಸಿ ಶತ್ರು ಪಕ್ಷವನ್ನು ವೃದ್ಧಿಗೊಳಿಸುವೆ? ಇದು ತಪ್ಪು ಎಂದಳು. ವಿಶ್ವರೂಪನು ತಾಯಿಯ ಮಾತಿಗೆ ತಪ್ಪಿ ನಡೆಯಲಾರದೆ ಹಿರಣ್ಯಕಶಿಪುವನ್ನು ಆಶ್ರಯಿಸಿದನು. ಒಮ್ಮೆ ಹಿರಣ್ಯಕಶಿಪುವು ಪೌರೋಹಿತ್ಯಕ್ಕೆ ತನ್ನನ್ನು ಬಿಟ್ಟು ಬೇರೊಬ್ಬರನ್ನು ನಿಯಮಿಸಿದುದರಿಂದ ವಸಿಷ್ಠನು ಕೋಪಗೊಂಡು, ನಿನ್ನ ಯಾಗವು ಮುಗಿಯುವ ಮೊದಲೇ ಅಪೂರ್ವ ಪ್ರಾಣಿಯಿಂದ ಮರಣ ಹೊಂದುವೆ ಎಂದು ಶಪಿಸಿದನು. ಆ ಶಾಪದಂತೆ ಹಿರಣ್ಯಕಶಿಪುವು ನೃಸಿಂಹನಿಂದ ಹತನಾದ ಮೇಲೆ ವಿಶ್ವರೂಪನು ತನ್ನ ತಾಯಿಯ ಪಕ್ಷವನ್ನೇ ವೃದ್ಧಿ ಹೊಂದಿಸುತ್ತಾ ಅದಕ್ಕಾಗಿ ದೊಡ್ಡ ತಪಸ್ಸನ್ನು ಹಿಡಿದನು. ಅವನ ತಪೋಭಂಗಕ್ಕಾಗಿ ಇಂದ್ರನು ಅಪ್ಸರ ಸ್ತ್ರೀಯರನ್ನು ಕಳುಹಿಸಿದನು. ಆ ಸ್ತ್ರೀಯರನ್ನು ಕಂಡೊಡನೆ ವಿಶ್ವರೂಪನಿಗೆ ಅವರಲ್ಲಿ ಮನಸ್ಸು ತಗುಲಿತು. ಅವನಿಗೆ ತಪೋಭಂಗವಾದುದನ್ನು ತಿಳಿದು
ಅಪ್ಸರಸಿಯರು ತಾವು ಹಿಂದಿರುಗಿ ಹೋಗುವುದಕ್ಕಾಗಿ ಅನುಮತಿಯನ್ನು ಕೇಳಿದರು. ವಿಶ್ವರೂಪನು ತನ್ನಲ್ಲಿಯೇ ಇದ್ದರೆ ಅವರಿಗೆ ಅದರಿಂದ ಮೇಲ್ಮೆಯುಂಟೆಂದು ಅವರನ್ನು ನಿರ್ಬಂಧಿಸಿದನು. ಆಗ ಆ ಅಪ್ಸರಸಿಯರು, ನಾವು ದೇವತೆಗಳ ಪಕ್ಷದವರು, ಮೊದಲೇ ಇಂದ್ರನು ನಮ್ಮನ್ನು ವರಿಸಿರುವನು, ನಾವು ಇಲ್ಲಿರುವುದು ಹೇಗೆ ಎಂದರು. ಆ ಮಾತಿಗೆ ವಿಶ್ವರೂಪನು ಕೋಪಿಸಿ, ಹಾಗಿದ್ದರೆ ನಾನು ಈಗಲೇ ದೇವತೆಗಳು ಇಂದ್ರನು ಇಲ್ಲದಂತೆಯೇ ಮಾಡಿಬಿಡುವೆನು ಎಂದು ಹೇಳಿ ಮಂತ್ರ ಜಪವನ್ನು ಆರಂಭಿಸಿದನು. ಅದರಿಂದ ಅವನಿಗೆ 3 ತಲೆಗಳು ಬೆಳೆದವು. ಬ್ರಾಹ್ಮಣರು ಯಾಗ ಮಾಡಿದ ಸೋಮವನ್ನು ಒಂದು ಮುಖದಿಂದಲೂ, ಅನ್ನವನ್ನು ಇನ್ನೊಂದು ಮುಖದಿಂದಲೂ, ಇಂದ್ರನೊಡಗೂಡಿ ದೇವತೆಗಳನ್ನು ಮತ್ತೊಂದು ಮುಖದಿಂದಲೂ ಪಾನ ಮಾಡುತ್ತಿದ್ದನು. ಆಗ ಇಂದ್ರನು ಸೋಮಪಾನದಿಂದ ವಿಶ್ವರೂಪನ ಅವಯವಗಳೆಲ್ಲ ಪುಷ್ಟಿ ಹೊಂದಿರುವುದನ್ನು ನೋಡಿ ಚಿಂತಾಕುಲನಾಗಿ ದೇವತೆಗಳೊಡನೆ ಬ್ರಹ್ಮನಲ್ಲಿಗೆ ಹೋಗಿ, ದೇವ, ವಿಶ್ವರೂಪನೇ ಎಲ್ಲ ಯಾಗಗಳಲ್ಲಿಯೂ ಸೋಮಪಾನ ಮಾಡುವನು, ನಮಗೆ ಯಾವ ಯಜ್ಞದಲ್ಲಿಯೂ ಭಾಗವಿಲ್ಲದಂತಾಗಿದೆ. ಇದರಿಂದ ಅಸುರ ಪಕ್ಷವು ವೃದ್ಧಿ ಹೊಂದುತ್ತಾ ನಾವು ಕ್ಷೀಣಿಸುತ್ತಿರುವೆವು. ನಮಗೆ ಈ ಅಪಾಯವನ್ನು ನೀಗಿಸಬೇಕು ಎಂದರು. ಆಗ ಬ್ರಹ್ಮನು, ಭೃಗುವಂಶದವನಾದ ದಧೀಚಿಯು ತಪಸ್ಸಿನಲ್ಲಿರುವನು. ಆ ಋಷಿಯು ಶರೀರ ತ್ಯಾಗ ಮಾಡಿ ತನ್ನ ಅಸ್ಥಿಯನ್ನು ಕೊಡುವ ಹಾಗೆ ಅವನಿಂದ ನೀವು ವರವನ್ನು ಕೇಳಿರಿ. ಅವನ ಅಸ್ಥಿಯಿಂದ ವಜ್ರಾಯುಧವನ್ನು ಮಾಡಿರಿ ಎಂದನು. ಒಡನೆ ಇಂದ್ರಾದಿಗಳು ದಧೀಚಿಯ ಬಳಿಗೆ ಬಂದು ನಮಸ್ಕರಿಸಿ ಅವನ ಕ್ಷೇಮವನ್ನು, ಅವನ ನಿರ್ವಿಘ್ನ ತಪಸ್ಸನ್ನು ವಿಚಾರಿಸಿದರು. ಅವನು ದೇವತೆಗಳಿಗೆ ಪ್ರಸನ್ನನಾಗಿ ಅವರು ಏನನ್ನು ಕೇಳಿದರೂ ಕೊಡುವುದಾಗಿ ವಾಗ್ದಾನ ಮಾಡಿಬಿಟ್ಟನು. ಆಗ ದೇವತೆಗಳು ಲೋಕಹಿತಕ್ಕಾಗಿ ಅವನ ಶರೀರವನ್ನೇ ತ್ಯಾಗ ಮಾಡಬೇಕೆಂದು ಕೇಳಿದರು. ಆಗ ದಧೀಚಿಯು 1000 ವರ್ಷಗಳವರೆಗೆ ತನಗೆ ಇಂದ್ರ ಪದವಿಯನ್ನು ಬಿಟ್ಟುಕೊಡುವುದಾದರೆ ತನ್ನ ಶರೀರವನ್ನು ಕೊಡುವುದಾಗಿ ಹೇಳಿದನು. ಇಂದ್ರನು ಅದಕ್ಕೊಪ್ಪಿ ತನ್ನ ಅಧಿಕಾರ ಸ್ಥಾನವನ್ನು ಅವನಿಗೆ ಬಿಟ್ಟುಕೊಟ್ಟು ತಾನು ತಪಸ್ಸಿಗೆ ಹೋದನು. ದಧೀಚಿಯು ಇಂದ್ರನಾದನು. ಆಮೇಲೆ ಇಂದ್ರನು ದೇವತೆಗಳೊಡನೆ ದಧೀಚಿಯ ಬಳಿಗೆ ಬಂದು, ನಿನ್ನ ದೇಹತ್ಯಾಗಕ್ಕೆ ಇದು ಸಕಾಲವು ಎನ್ನಲು ದಧೀಚಿಯು ಸ್ವಲ್ಪವೂ ವ್ಯಸನ ಪಡದೆ ಪರಮಾತ್ಮನನ್ನು ಧ್ಯಾನಿಸುತ್ತಾ ಶರೀರವನ್ನು ಒಪ್ಪಿಸಿಬಿಟ್ಟನು. ಇದೇ ವಿಷಯದಲ್ಲಿ ದಧೀಚಿಯು ಇಂದ್ರನಾಗಿದ್ದು ಅವನ ಅಸ್ಥಿಗಳಿಂದ ವಜ್ರಾಯುಧವಾಯಿತೆಂಬ ಶ್ರುತಿಯುಂಟು. ಬ್ರಹ್ಮನೇ ಬ್ರಹ್ಮನೇ ಅವನ ಅಸ್ಥಿಗಳಿಂದ ವಜ್ರಾಯುಧವನ್ನು ನಿರ್ಮಿಸಿದನು. ಅದು ಅಭೇದ್ಯವೂ ಅದೃಶ್ಯವೂ ಆಗಿದ್ದುದಲ್ಲದೆ ವಿಷ್ಣುವು ಅದರಲ್ಲಿ ಪ್ರವೇಶಿಸಿದನು. ಅದರಿಂದ ಇಂದ್ರನು ವಿಶ್ವರೂಪನನ್ನು ವಧಿಸಿದನು. ಇಂದ್ರನು ಅದೇ ಆಯುಧವನ್ನು ಹಿಡಿದು ಯಜ್ಞ ಪಶುವಾದ ಇವನ ಶಿರಸ್ಸನ್ನು ಕತ್ತರಿಸುವೆನು ಎಂದು ಹೇಳುತ್ತಾ ಕೊಡಲಿಯ ಆಕಾರಕ್ಕಿದ್ದ ಆ ಆಯುಧದಿಂದ ಅವನ ತಲೆಯನ್ನು ಕತ್ತರಿಸಿದನು. ಆಮೇಲೆ ತ್ವಷ್ಟುಪುತ್ರನು ಆ ವಿಶ್ವರೂಪನ ಶರೀರವನ್ನು ಮಥಿಸಲು ಅದರಿಂದ ಹುಟ್ಟಿದ ವೃತ್ರನೆಂಬ ಶತ್ರುವನ್ನು ಇಂದ್ರನು ಅದರಿಂದಲೇ ಕೊಂದನು. ಅಂದರೆ ಆ ವಜ್ರಾಯುಧದಿಂದಲೇ ಕೊಂದನು. ಹೀಗೆ 2 ಬ್ರಹ್ಮಹತ್ಯೆಗಳು ತನ್ನ ಮೇಲೆ ಬಿದ್ದುದರಿಂದ ಇಂದ್ರನು ಹೆದರಿ ದೇವರಾಜ್ಯವನ್ನು ಬಿಟ್ಟು ಮಾನಸ ಸರೋವರದಲ್ಲಿದ್ದ ಒಂದು ತಾವರೆಯ ನಾಳದಲ್ಲಿ ಅಡಗಿಕೊಂಡನು. ಆಗ ಅವನು ತನ್ನ ಯೋಗ ಬಲದಿಂದ ಅಣುಮಾತ್ರನಾಗಿ ಆ ಸಣ್ಣ ರಂಧ್ರದಲ್ಲಿ ಮೈಮರೆಸಿಕೊಂಡಿದ್ದನು. ಹೀಗೆ ಬ್ರಹ್ಮಹತ್ಯಕ್ಕಾಗಿ ಭಯಪಟ್ಟು ತ್ರಿಲೋಕನಾಥನಾದ ಇಂದ್ರನು ಅದೃಶ್ಯನಾದ ಮೇಲೆ ಜಗತ್ತಿಗೆ ಈಶ್ವರನಿಲ್ಲದಂತಾಯಿತು. ಅರಾಜಕವಾದ ದೇವರಾಜ್ಯದೊಳಗೆ ದೇವತೆಗಳಲ್ಲಿ ರಜಸ್ತಮೋ ಗುಣಗಳು ಹೆಚ್ಚುತ್ತಾ ಬಂದವು. ಮಹಾ ಋಷಿಗಳಲ್ಲಿ ಮಂತ್ರ ಜಪಗಳು ನಡೆಯದೆ ಹೋದವು. ರಾಕ್ಷಸರ ಬಲವು ಹೆಚ್ಚಿತು. ವೇದಗಳು ಕುಂದಿದವು. ಇಂದ್ರನಿಲ್ಲದುದರಿಂದ ದುರ್ಬಲವಾದ ಲೋಕವು ರಾಕ್ಷಸರಿಗೆ ಸುಲಭವಾಗಿ ಕೈಸೇರಿತು. ಆಮೇಲೆ ದೇವತೆಗಳು, ಋಷಿಗಳು ಆಯುವಿನ ಕುಮಾರನಾದ ನಹುಷನನ್ನು ದೇವರಾಜ್ಯದಲ್ಲಿ ಅಭಿಷೇಕ ಮಾಡಿದರು. ಆ ನಹುಷನು ತನ್ನ ಹಣೆಯಲ್ಲಿ ಬೇರೆ ಎಲ್ಲ ತೇಜಸ್ಸುಗಳನ್ನು ಕಂದಿಸುವಂತಿರುವ 500 ತೇಜಸ್ಸುಗಳೊಡನೆ ಸ್ವರ್ಗವನ್ನು ಪಾಲಿಸುತ್ತಿದ್ದನು. ಆಗ ಲೋಕಗಳೆಲ್ಲ ಮೊದಲಿನ ಸಹಜ ಸ್ಥಿತಿಯನ್ನು ಹೊಂದಿ ಸಂತೋಷಗೊಂಡವು. ನಹುಷನಿಗೆ ಇಂದ್ರ ಪತ್ನಿಯೊಬ್ಬಳು ಹೊರತು ಇಂದ್ರನ ಮಿಕ್ಕ ಭೋಗ್ಯ ವಸ್ತುಗಳೆಲ್ಲ ಕೈಸೇರಿದವು. ಇಂದ್ರಾಣಿಯೊಬ್ಬಳು ಮಾತ್ರ ತನಗೆ ಕೈಸೇರಲಿಲ್ಲವೆಂದು ನಹುಷನು ಅವಳ ಬಳಿಗೆ ಹೊರಟನು. ಬೃಹಸ್ಪತಿಯ ಮನೆಯಲ್ಲಿದ್ದ ಅವಳನ್ನು ನೋಡಿ, ಸುಂದರಿ, ನಾನೇ ಈಗ ಇಂದ್ರನು, ನೀನು ನನ್ನನ್ನು ಸೇರಬೇಕು ಎನ್ನಲು ಇಂದ್ರಾಣಿಯು, ಪ್ರಭು, ನೀನು ಧರ್ಮಪ್ರಿಯನು, ಚಂದ್ರವಂಶಜನು, ಪರಸ್ತ್ರೀಯನ್ನು ಕೋರುವುದು ಸರಿಯಲ್ಲ ಎಂದಳು. ಅದಕ್ಕೆ ಆ ನಹುಷನು, ಈಗ ನಾನು ಇಂದ್ರ ಪದವಿಯಲ್ಲಿರುವೆನು. ಇಂದ್ರನ ಭೋಗಗಳೆಲ್ಲ ನನಗೆ ಸೇರಬೇಕಾದುದೇ. ಇದರಲ್ಲಿ ಅಧರ್ಮವಿಲ್ಲ. ಇಂದ್ರನಾಗಿ ಬಂದವನಿಗೆ ನೀನು ಭೋಗ್ಯಳೆ ಎಂದನು. ಆಗ ಅವಳು, ಬೇರೆ ವಿಧಿಯಿಲ್ಲದೆ ನನಗೊಂದು ವ್ರತವುಂಟು. ಸ್ವಲ್ಪ ದಿನಗಳಲ್ಲಿ ಅದು ಮುಗಿಯುವುದು. ಅದನ್ನು ಮುಗಿಸಿಕೊಂಡು ಬಂದು ನಿನ್ನನ್ನು ಸೇರುವೆನು ಎಂದಳು. ಆಗ ನಹುಷನು ಅದಕ್ಕೆ ಸಮ್ಮತಿಸಿ ಹೊರಟು ಹೋದನು. ಇತ್ತಲಾಗಿ ಶಚಿಯು ದುಃಖದಿಂದಲೂ ಭಯದಿಂದಲೂ ನಡುಗುತ್ತಾ
ತನ್ನ ಪತಿಯಾದ ಇಂದ್ರನನ್ನು ಕಾಣುವ ಆತುರದಿಂದ ಬೃಹಸ್ಪತಿಯ ಬಳಿಗೆ ಹೋದಳು. ಬೃಹಸ್ಪತಿಯು ತನ್ನ ಧ್ಯಾನದ ಮಹಿಮೆಯಿಂದಲೇ ಅವಳ ಉದ್ದೇಶವನ್ನು ತಿಳಿದು, ಇಂದ್ರಾಣಿ, ನೀನು ಇದೇ ವ್ರತಗಳಿಂದ ತಪಸ್ಸನ್ನು ಮಾಡಿ ಉಪಶ್ರುತಿ ದೇವಿಯನ್ನು ಕರೆದು ಕೇಳು, ಅವಳು ನಿನಗೆ ಇಂದ್ರನನ್ನು ತೋರಿಸುವಳು ಎಂದನು. ಅದರಂತೆ ಶಚಿಯು ನಿಯಮವನ್ನು ಹಿಡಿದು ಉಪಶ್ರುತಿ ದೇವಿಯನ್ನು ಮಂತ್ರದಿಂದ ಆಹ್ವಾನ ಮಾಡಲು ಆ ದೇವಿಯು ಕಾಣಿಸಿಕೊಂಡು, ಇದೋ ಬಂದಿರುವೆನು, ನಿನ್ನ ಇಷ್ಟವನ್ನು ತಿಳಿಸು ಎಂದಳು. ಆಗ ಶಚಿಯು ತಲೆಬಗ್ಗಿ ಅವಳಿಗೆ ನಮಸ್ಕರಿಸಿ, ದೇವಿ, ನೀನು ಸತ್ಯ ಸ್ವರೂಪಿಣಿ, ಸಜ್ಜನರಿಗೆ ಜನನಿ, ನನಗೆ ನನ್ನ ಪತಿಯನ್ನು ತೋರಿಸಿಕೊಡಬೇಕು ಎಂದಳು. ಕೂಡಲೇ ದೇವಿಯು ಶಚಿಯನ್ನು ಮಾನಸ ಸರೋವರಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅಡಗಿದ್ದ ಇಂದ್ರನನ್ನು ತೋರಿಸಿದಳು. ಅಲ್ಲಿದ್ದ ಇಂದ್ರನು ಬಹಳ ಕೃಶಳಾಗಿದ್ದ ತನ್ನ ಪತ್ನಿಯನ್ನು ನೋಡಿ, ಅಯ್ಯೋ, ನನ್ನ ವಿಯೋಗದಿಂದಲ್ಲವೇ ಇವಳು ಈ ಸ್ಥಿತಿಗೆ ಬಂದಳು, ನನಗೆ ಇದೊಂದು ದುಃಖವು ಪ್ರಾಪ್ತವಾಗಿದೆ ಎಂದು ಚಿಂತಾಕುರನಾಗಿ, ಪ್ರಿಯೆ, ಏನಿದು ನಿನ್ನ ಸ್ಥಿತಿ ಎಂದನು. ಅದಕ್ಕವಳು ನಹುಷನು ತನ್ನನ್ನು ಕಾಮಿಸಿದುದನ್ನು, ತಾನು ಅವನಿಗೆ ಗಡುವನ್ನು ಕೇಳಿ ಬಂದಿರುವುದನ್ನು ತಿಳಿಸಿದಳು. ಆಗ ಇಂದ್ರನು, ದೇವಿ, ಚಿಂತೆಯಿಲ್ಲ, ನೀನು ತಿರುಗಿ ನಹುಷನಲ್ಲಿಗೆ ಹೋಗಿ ಋಷಿಗಳು ಹೊರುವಂತಹ ಹೊಸ ತರಹದ ವಾಹನವನ್ನು ಏರಿ ಬಂದರೆ ನಾನು ನಿನ್ನನ್ನು ವರಿಸುವೆನೆಂದು ಹೇಳು. ಮತ್ತು ಅವನೊಡನೆ ಇಂದ್ರನಿಗೆ ಪ್ರಿಯವಾದ ಎಷ್ಟೋ ಉತ್ತಮ ವಾಹನಗಳನ್ನೆಲ್ಲ ನಾನು ಹಿಂದೆ ಏರಿ ಅನುಭವಿಸಿರುವೆನು. ಈಗ ನೀನು ಅಪೂರ್ವವಾದ ಅಂತಹ ಹೊಸ ವಾಹನದಿಂದ ನನ್ನಲ್ಲಿಗೆ ಬಂದರೆ ನಾನು ನಿನ್ನನ್ನು ಸೇರುವೆನು ಎಂದು ಹೇಳು ಎಂದು ತಿಳಿಸಿ ತಾನು ತಿರುಗಿ ಆ ನಾಳದಲ್ಲಿಯೇ ಅಡಗಿದ್ದನು. ಶಚಿಯು ನಹುಷನ ಬಳಿಗೆ ಬಂದಳು. ಅವಳನ್ನು ಕಂಡೊಡನೆ ನಹುಷನು, ನೀನು ಹೇಳಿದ್ದ ಗಡುವು ತೀರಿ ಹೋಗುತ್ತಾ ಬಂತಲ್ಲವೇ ಎಂದು ಹೇಳಿದನು. ಆಗ ಶಚಿಯು ಇಂದ್ರನು ತನಗೆ ಹೇಳಿದ್ದ ಮಾತುಗಳನ್ನು ತಿಳಿಸಿದಳು. ನಹುಷನು ಅದಕ್ಕೆ ಸಮ್ಮತಿಸಿ ಋಷಿಗಳನ್ನು ವಾಹನವಾಗಿ ಮಾಡಿಕೊಂಡು ಹೊರಟನು. ದಾರಿಯಲ್ಲಿ ನಹುಷನು ಗರ್ವದಿಂದ ತನ್ನ ಪಲ್ಲಕ್ಕಿಯನ್ನು ಹೊರುತ್ತಿದ್ದ ಮಹರ್ಷಿಗಳಿಗೆ ಅವಮಾನಕರವಾದ ಮಾತುಗಳನ್ನಾಡುವುದನ್ನು ನೋಡಿ ಆ ಪಲ್ಲಕ್ಕಿಯನ್ನು ಹೊರುವವರಲ್ಲಿ ಒಬ್ಬನಾದ ಅಗಸ್ತ್ಯನಿಗೆ ಸಖ್ಯವಾಗಲಿಲ್ಲ. ಅಲ್ಲದೆ ನಹುಷನ ಪಾದವು ಕೂಡ ಆ ಪಲ್ಲಕ್ಕಿಯನ್ನು ಹೊರುತ್ತಿದ್ದ ಅಗಸ್ತ್ಯನ ತಲೆಗೆ ಸೋಕಿತು. ಒಡನೆ ಕೋಪದಿಂದ ಅಗಸ್ತ್ಯನು, ಎಲಾ ಪಾಪಿ, ದುಷ್ಕಾರ್ಯದಲ್ಲಿ ಪ್ರವರ್ತಿಸುವ ನಿನಗೆ ಇಷ್ಟೊಂದು ಹೆಮ್ಮೆಯೇ, ನೀನು ಸರ್ಪವಾಗಿ ಭೂಮಿಯಲ್ಲಿ ಬೀಳು, ಈ ಭೂಮಿಯು ಪರ್ವತಗಳು ಇರುವವರೆಗೆ ಹಾಗೆಯೇ ಬಿದ್ದಿರು ಎಂದನು. ಅದರಂತೆ ನಹುಷನು ಒಡನೆಯೇ ವಾಹನದಿಂದ ಬಿದ್ದು ಬಿಟ್ಟನು. ತಿರುಗಿ ಲೋಕಕ್ಕೆ ಇಂದ್ರನಿಲ್ಲದಂತಾಯಿತು. ದೇವತೆಗಳು ಋಷಿಗಳು ವಿಷ್ಣುವಿನಲ್ಲಿಗೆ ಹೋಗಿ ಇಂದ್ರನಿಗೆ ಉಂಟಾದ ಸ್ಥಿತಿಯನ್ನು ತಿಳಿಸಿದರು. ಆಗ ಭಗವಂತನು, ನೀವು ಆ ಇಂದ್ರನನ್ನು ಕರೆದು ತಂದು ಅವನಿಂದ ಅಶ್ವಮೇಧವನ್ನು ಮಾಡಿಸಿರಿ, ಅದರಿಂದ ಅವನು ತಿರುಗಿ ತನ್ನ ಪದವಿಯನ್ನು ಪಡೆಯುವನು ಎಂದನು. ದೇವತೆಗಳು ಇಂದ್ರನನ್ನು ತೋರಿಸಲು ಶಚಿಯನ್ನು ಪ್ರಾರ್ಥಿಸಿದರು. ಶಚಿಯು ಹೋಗಿ ತನ್ನ ಪತಿಯನ್ನು ಕರೆದೊಡನೆ ಇಂದ್ರನು ಆ ಸರಸ್ಸಿನಿಂದ ಹೊರಟು ಸರಸ್ವತಿ ನದಿಯ ಬಳಿಗೆ ಬಂದನು. ಬೃಹಸ್ಪತಿಯು ಇಂದ್ರನಿಗಾಗಿ ಅಶ್ವಮೇಧ ಯಾಗವನ್ನು ಆರಂಭಿಸಿದನು. ಆ ಯಾಗದಲ್ಲಿ ಕೃಷ್ಣ ಸಾರಂಗವೆಂಬ, ಅಂದರೆ ಕಪ್ಪು ಬಿಳುಪು ಬಣ್ಣದ ಕುದುರೆಯನ್ನು ಹೊರಡಿಸಿ ಯಾಗವನ್ನು ಪೂರ್ತಿ ಮಾಡಿ ಆ ಕುದುರೆಯನ್ನೇ ವಾಹನವನ್ನಾಗಿ ಮಾಡಿ ಬೃಹಸ್ಪತಿಯು ಇಂದ್ರನನ್ನು ಸ್ವರ್ಗಕ್ಕೇರಿಸಿದನು. ದೇವರಾಜನು ಪಾಪ ವಿಮುಕ್ತನಾಗಿ ಸುಖದಿಂದ ಸ್ವರ್ಗದಲ್ಲಿದ್ದರು. ಅವನಲ್ಲಿ ಸೇರಿದ್ದ ಬ್ರಹ್ಮಹತ್ಯಾ ಪಾತಕವು ಸ್ತ್ರೀಯರು, ವೃಕ್ಷಗಳು, ಪರ್ವತಗಳು, ಭೂಮಿ ಎಂಬಿ 4 ಸ್ಥಳಗಳಿಗೆ ಹಂಚಲ್ಪಟ್ಟು ಸ್ತ್ರೀಯರಲ್ಲಿ ರಜಸ್ಸಾಗಿಯೂ, ಮರಗಳಲ್ಲಿ ಅಂಟಾಗಿಯೂ, ಭೂಮಿಯಲ್ಲಿ ಚೌಳಾಗಿಯೂ, ವೃಕ್ಷಗಳಲ್ಲಿ ಶಿಂಬವಾಗಿಯೂ ಕಾಣಿಸುವವು. ಅವು ಸ್ಪರ್ಶಯೋಗ್ಯವಲ್ಲ. ಅದಕ್ಕಾಗಿಯೇ ಹವಿಸ್ಸನ್ನು ಲವಣರಹಿತವಾಗಿ ಪಾಕ ಮಾಡುವುದು. ಹೀಗೆ ಬ್ರಾಹ್ಮಣರ ತೇಜಸ್ಸಿನ ಪ್ರಭಾವದಿಂದ ಇಂದ್ರನು ಶತ್ರು ವಧವನ್ನು ಮಾಡಿ ತಿರುಗಿ ತನ್ನ ಸ್ಥಾನಕ್ಕೆ ಬಂದನು. ನಹುಷನ ಶಾಪ ನಿವೃತ್ತಿಗಾಗಿ ದೇವತೆಗಳು, ಋಷಿಗಳು ಅಗಸ್ತ್ಯನನ್ನು ಪ್ರಾರ್ಥಿಸಲು ಅಗಸ್ತ್ಯನು ಆ ನಹುಷನನ್ನು ಕುರಿತು, ಮುಂದೆ ನಿನ್ನ ವಂಶದಲ್ಲಿಯೇ ಪಾಂಡವರು ಹುಟ್ಟುವರು, ಅವರಲ್ಲಿ ನೀನು ಭೀಮನನ್ನು ಹಿಡಿಯುವೆ. ಆಗ ಧರ್ಮರಾಜನು ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಕೇಳಿ ಭೀಮನನ್ನು ನಿನ್ನ ಕೈಯಿಂದ ಬಿಡಿಸುವನು. ಆಗ ನಿನಗೂ ಶಾಪ ನಿವೃತ್ತಿಯಾಗುವುದು ಎಂದನು. ಇದಲ್ಲದೆ ಹಿಂದೆ ಭರದ್ವಾಜ ಮುನಿಯು ಆಕಾಶಗಂಗೆಗೆ ಹೋಗಿ ಸ್ನಾನ ಮಾಡುತ್ತಿರುವಾಗ ತ್ರಿವಿಕ್ರಮ ಮೂರ್ತಿಯಾದ ಭಗವಂತನ ಕಾಲಿನಿಂದ ತಾಡಿಸಲ್ಪಟ್ಟು ಅದಕ್ಕಾಗಿ ಆ ವಿಷ್ಣುವಿನ ಎದೆಯನ್ನು ಅಪ್ಪಳಿಸಿ ಅಲ್ಲಿ ಮಚ್ಚೆಯುಂಟಾಗುವಂತೆ ಮಾಡಿದನು. ವಿಷ್ಣುವು ಈಗಲೂ ಅದನ್ನು ಎದೆಯಲ್ಲಿ ಧರಿಸಿರುವನು. ಅದನ್ನು ಶ್ರೀವತ್ಸವೆನ್ನುವರು. ಮತ್ತು ಭೃಗು ಮಹರ್ಷಿಯ ಶಾಪದಿಂದ ಅಗ್ನಿಯು ಸರ್ವಭಕ್ಷಕನಾದನು. ಇನ್ನೊಮ್ಮೆ ಅದಿತಿ ದೇವಿಯು ದೇವತೆಗಳಿಗೆ ಅನ್ನವನ್ನು ಪಾಕ ಮಾಡುತ್ತಾ
ಈ ಅನ್ನವನ್ನು ಭುಜಿಸಿ ದೇವತೆಗಳು ಅಸುರರನ್ನು ಕೊಲ್ಲಲಿ ಎಂದು ಸಂಕಲ್ಪಿಸಿದಳು. ಅವಳ ವ್ರತಾನುಷ್ಠಾನವು ಮುಗಿಯುವಷ್ಟರಲ್ಲಿ ಬುಧನು ಭಿಕ್ಷಾಂದೇಹಿ ಎಂದು ಬರಲು ಅದಿತಿಯು ಅದನ್ನು ದೇವತೆಗಳಿಗೆ ಕೊಡುವ ಮೊದಲು ಬೇರೆ ಯಾರೂ ತಿನ್ನಬಾರದೆಂದು ಅವನಿಗೆ ಭಿಕ್ಷೆಯನ್ನು ನೀಡದೆ ಹೋದಳು. ಬುಧನು ಕೋಪಗೊಂಡು ಅದಿತಿಯ ಗರ್ಭಕ್ಕೆ ಪೀಡೆಯುಂಟಾಗಲೆಂದು ಶಪಿಸಿದನು. ಅಂಡವೆಂದು ಕರೆಯಲ್ಪಡುವ ಎರಡನೆಯ ದಶೆಯಲ್ಲಿ ತಾಯಿಯಾದ ಅದಿತಿಯ ಅಂಡವು ಎಂದರೆ ಗರ್ಭವು ಭೇದಿಸಲ್ಪಟ್ಟಿತು. ಅದರ ಮೇಲೆ ಸೂರ್ಯನು ಮೃತಾಂಡನಾಗಿ ಅದರ ಮೇಲೆ ಮಾರ್ತಾಂಡನೆಂದು ಹೆಸರುಗೊಂಡನು ಮತ್ತು ಅವನು ಶ್ರಾದ್ದದೇವನಾದನು. ದಕ್ಷನಿಗೆ 60 ಮಂದಿ ಕನ್ಯೆಯರು. ಅವರಲ್ಲಿ 13 ಮಂದಿಯನ್ನು ಕಶ್ಯಪನಿಗೂ 10 ಮಂದಿಯನ್ನು ಧರ್ಮನಿಗೂ 10 ಮಂದಿಯನ್ನು ಮನುವಿಗೂ ಕೊಟ್ಟು ಉಳಿದ 27 ಮಂದಿಯನ್ನು ಚಂದ್ರನಿಗೆ ಕೊಟ್ಟನು. ನಕ್ಷತ್ರಗಳೆಂದು ಹೆಸರುಗೊಂಡ ಆ 27 ಮಂದಿಯನ್ನು ಸಮವಾಗಿ ನೋಡುವಂತೆ ಚಂದ್ರನಿಗೆ ಹೇಳಿದ್ದನು. ಆದರೆ ಚಂದ್ರನಿಗೆ ರೋಹಿಣಿಯಲ್ಲಿ ಅಧಿಕ ಪ್ರೀತಿ ಇರುವುದನ್ನು ನೋಡಿ ಇತರ ಕನ್ಯೆಯರು ದಕ್ಷನ ಬಳಿಗೆ ಹೋಗಿ, ಜನಕ, ನಾವೆಲ್ಲರೂ ಸಮಾನ ಗುಣವುಳ್ಳವರಾಗಿರುವಾಗ ನಮ್ಮ ಪತಿಯು ರೋಹಿಣಿಯನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸುವನು ಎಂದು ದೂರಿದರು. ಒಡನೆ ದಕ್ಷನು, ಹಾಗಿದ್ದರೆ ಅವನಿಗೆ ಕ್ಷಯವು ಹಿಡಿಯಲಿ ಎನ್ನಲು ಚಂದ್ರನನ್ನು ಕ್ಷಯವು ಹಿಡಿಯಿತು. ಚಂದ್ರನು ದಕ್ಷನ ಬಳಿಗೆ ಬಂದಾಗ ದಕ್ಷನು ತನ್ನ ಶಾಪಕ್ಕೆ ಅವನ ತಪ್ಪನ್ನು ಕಾರಣವಾಗಿ ಹೇಳಿದನು. ಆಗ ಋಷಿಗಳು ಚಂದ್ರನಲ್ಲಿ ಕನಿಕರಗೊಂಡು, ಚಂದ್ರಮ, ಪಶ್ಚಿಮ ದಿಕ್ಕಿನಲ್ಲಿ ಹಿರಣ್ಯ ಸರಸ್ಸೆಂಬ ತೀರ್ಥವುಂಟು, ಅಲ್ಲಿ ಮುಳುಗಿ ಬಾ ಎಂದರು. ಅದರಂತೆ ಚಂದ್ರನು ಸ್ನಾನ ಮಾಡಿ ಬರಲು ಆ ತೀರ್ಥ ಸ್ನಾನದಿಂದ ಅವನಿಗೆ ವಿಶೇಷ ಕಾಂತಿಯುಂಟಾಯಿತು. ಅದರ ಮೇಲೆ ಆ ತೀರ್ಥವು ಪ್ರಭಾಸ ತೀರ್ಥವೆಂದು ಪ್ರಸಿದ್ಧವಾಯಿತು. ಆದರೂ ಆ ಚಂದ್ರನಿಗೆ ಆ ಶಾಪ ಸಂಬಂಧವು ಅಂಟಿ ಬಂದು ಈಗಲೂ ಅಮಾವಾಸ್ಯೆಯವರೆಗೆ ಕ್ಷಯಿಸುತ್ತಾ ಪೌರ್ಣಿಮೆಯ ದಿನದಲ್ಲಿ ಪೂರ್ಣ ಬಿಂಬವುಳ್ಳವನಾಗಿ ಮೇಘರೇಖೆಯಂತೆ ಕಪ್ಪು ಗುರುತುಳ್ಳ ಶರೀರದಿಂದ ಕಾಣುವನು. ಅವನಲ್ಲಿ ಮೇಘದ ವರ್ಣವುಂಟಾಯಿತು. ಮೊಲದಂತೆ ಅವನಲ್ಲಿ ಕಾಣಿಸುವ ಆಕಾರವು ಶುದ್ಧವಾಯಿತು. ಸ್ಥೂಲ ಶಿರಸ್ಸೆಂಬ ಋಷಿಯು ಮೇರುವಿನ ಈಶಾನ್ಯದಲ್ಲಿ ತಪಸ್ಸು ಮಾಡುವಾಗ ಸರ್ವಗಂಧವುಳ್ಳ ಶುದ್ಧವಾದ ಗಾಳಿಯು ಅವನ ಮೈ ಮೇಲೆ ಬೀಸಿತು. ತಪಸ್ಸಿನಿಂದ ಬೆಂದ ಮೈಯುಳ್ಳ ಅವನಿಗೆ ಅದರಿಂದ ಆಪ್ಯಾಯನವಾಯಿತು. ಅದರಿಂದ ಅವನು ಸಂತೋಷದಿಂದಿರುವಾಗ ವೃಕ್ಷಗಳು ಅವನಿಗೆ ಮತ್ತಷ್ಟು ಮನಸ್ಸು ಕಲಗುವಂತೆ ತಮ್ಮ ಫಲಪುಷ್ಪಗಳ ಶೋಭೆಯನ್ನು ಕಾಣಿಸಿದವು. ಆಗ ಅವನು ಕೋಪಗೊಂಡು, ನಿಮಗೆ ಕ್ಲುಪ್ತ ಕಾಲಗಳಲ್ಲಿ ಹೊರತು ಎಲ್ಲಾ ಕಾಲಗಳಲ್ಲಿಯೂ ಪುಷ್ಪ ಫಲಗಳು ಕಾಣಿಸದಿರಲಿ ಎಂದು ಶಪಿಸಿದನು. ಪೂರ್ವದಲ್ಲಿ ನಾರಾಯಣನು ಲೋಕಹಿತವನ್ನು ಬಯಸಿ ಬಡಭಾಮುಖನೆಂಬ ಋಷಿಯಾಗಿ ಮೇರುವಿನಲ್ಲಿ ತಪಸ್ಸು ಮಾಡುತ್ತಿರುವಾಗ ಯಾವುದೋ ಉದ್ದೇಶಕ್ಕಾಗಿ ಸಮುದ್ರವನ್ನು ಕರೆದನು. ಸಮುದ್ರವು ಬಾರದೆ ಹೋಗಲು ಅವನು ಕೋಪಗೊಂಡು ತನ್ನ ಶರೀರದ ಉಷ್ಣದಿಂದ ಸಮುದ್ರ ಜಲವನ್ನು ಸ್ತಂಭಿಸುವ ಹಾಗೆ ಮಾಡಿದುದಲ್ಲದೆ ಮೈ ಬೆವರಿನಿಂದ ಆ ಸಮುದ್ರ ಜಲವು ಉಪ್ಪಾಗುವಂತೆಯೂ ಮಾಡಿದನು. ಅಲ್ಲದೆ ಪ್ರಾಣಿಗಳಿಗೆ ನಿನ್ನ ನೀರು ಅಪ್ರಿಯವಾಗಿ ಬಡಬಾಮುಖವೆಂಬ ಅಗ್ನಿಗೆ ಮಾತ್ರ ಪ್ರಿಯವಾಗಲಿ ಎಂದು ಶಪಿಸಿದನಂತೆ. ಇದರಿಂದಲೇ ಸಮುದ್ರದಲ್ಲಿ ಬಡಬಾಗ್ನಿಯು ಸೇರಿಕೊಂಡು ಅದನ್ನು, ಅಂದರೆ ಆ ಸಮುದ್ರದ ಜಲವನ್ನು ಹೀರುತ್ತಿರುವುದು. ಉಮಾದೇವಿಯು ದಕ್ಷನ ಮೇಲಿನ ಕೋಪದಿಂದ ದೇಹವನ್ನು ತ್ಯಜಿಸಿ ತಿರುಗಿ ಹಿಮವಂತನ ಮಗಳಾಗಿ ಜನಿಸಿದಳು. ಅವಳು ರುದ್ರನನ್ನು ಕಾಮಿಸುತ್ತಿದ್ದಳು. ಈ ನಡುವೆ ಭೃಗುವು ಹಿಮವಂತನಲ್ಲಿಗೆ ಹೋಗಿ ತನಗೆ ಆ ಮಗಳನ್ನು ಕೊಡಬೇಕೆಂದು ಕೇಳಿದನು. ಅದಕ್ಕೆ ಆ ಹಿಮವಂತನು ತನ್ನ ಮಗಳು ಮೊದಲೇ ರುದ್ರನನ್ನು ವರಿಸಿರುವುದಾಗಿ ಹೇಳಿ ನಿರಾಕರಿಸಿದನು. ಆಗ ಭೃಗುವು ಕೋಪಗೊಂಡು ನಿನ್ನಲ್ಲಿ ರತ್ನಗಳಿಲ್ಲದೆ ಹೋಗಲಿ ಎಂದನು. ಆ ಮುನಿಯ ಶಾಪವು ಈಗಲೂ ಸ್ಥಿರವಾಗಿರುವುದು. ಓ ರಾಜೇಂದ್ರ, ಬ್ರಾಹ್ಮಣರ ಮಹಿಮೆಯು ಈ ವಿಧವಾದುದು. ಪ್ರಾಯಕವಾಗಿ ಕ್ಷತ್ರಿಯ ಜಾತಿಯು ಬ್ರಾಹ್ಮಣರ ಆಶ್ರಯದಿಂದಲೇ ಭೂಮಿಯನ್ನು ಸ್ಥಿರವಾಗಿ ಅನುಭವಿಸುತ್ತಿರುವುದು. ಅಂತಹ ಬ್ರಹ್ಮ ಕ್ಷತ್ರಿಗಳೆರಡೂ ಅಗ್ನಿ ಸೋಮ ಸ್ವರೂಪಗಳು. ಅವೆರಡರಿಂದ ಜಗತ್ತು ಧರಿಸಲ್ಪಡುವುದು ಎಂದನು. ಇದು 351ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.